ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಾಗಿದೆ ಸ್ಯಾಟರ್ಡೇ, ನಾವು ಹೋಗ್ತಿದ್ದೀವಿ. ನಾವೀಗ ಯಾವುದದು ಬಂಗಾರ ತಿರುಪತಿಗೆ ಹೋಗ್ತಿದ್ದೀವಿ. ನನ್ನ ಮಗನಿಗೆ ಹಾಯ್ ನನ್ನ ಮಗನಿಗೆ ಮುಡಿ ಕೊಡಬೇಕಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಈಗ ಬ್ರೇಕ್ಫಾಸ್ಟ್ಗೆ ಅಂತ ಇಲ್ಲೇ ನಿಲ್ಲಿಸಿದ್ವಿ ನಮ್ಮ ಮನೆ ಹತ್ರನೇ. ಈಗ ಬ್ರೇಕ್ಫಾಸ್ಟ್ ಮಾಡಿದಾಯಿತು, ಇನ್ನೇನು ಹೊರಡೋದು. ಸೊ ಬನ್ನಿ, ಸ್ಟೇ ಟ್ಯೂನ್, ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ. ಪೂಜೆಗೆ ಸಾಮಾನೆಲ್ಲ ಬೇಡ, ಸುಮ್ಮನೆ ಕೈ ಮುಖ ಬರೋಣ. ಇದು ಸೊ ಈಗ ಏನು ನೋಡ್ತಿದ್ದೀರಲ್ಲ, ಇದೇ ದೇವಸ್ಥಾನ. ಈ ದೇವಸ್ಥಾನ ಹೆಸರು ಬಂದು ಬಂಗಾರ ತಿರುಪತಿ ಅಂತ. ತಿರುಪತಿಗೆ ಹೋಗೋಕ್ಕೆ ಸ್ವಲ್ಪ ದೂರ ಆಗುತ್ತೆ ಈ ಟೈಮಲ್ಲಿ ಅಂದ್ಬಿಟ್ಟು, ನ್ಯೂ ಇಯರ್ ಟೈಮಲ್ಲಿ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಇಲ್ಲೇ ಮುಡಿ ಕೊಡೋಣ ಅಂದ್ಬಿಟ್ಟು ನನ್ನ ಮಗನಿಗೆ ಮುಡಿ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಬಂದಿದ್ವಿ. ಸೊ ಇಲ್ಲಿ ಕಲ್ಯಾಣಿಯಲ್ಲಿ ನೀರೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಯಾರಾದರೂ ಮುಡಿ ಕೊಟ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋರಿಗೆ ಇಲ್ಲಿ ಒಂದು ಸ್ವಲ್ಪ ಪೈಪ್ ಕನೆಕ್ಟ್ ಮಾಡಿದರು, ನೀರು ಬಿಟ್ಟಿದ್ರು. ಆ ಪೈಪ್ ವಾಟ್ರಲ್ಲಿ ಯಾರಿಗೆ ಸ್ನಾನ ಮಾಡ್ಕೊಳ್ಳೋಕ್ಕೆ ತಣ್ಣೀರಲ್ಲಿ ಆಗ್ತಾ ಇರಲಿಲ್ವೋ ಅಲ್ಲಿ ಒಳಗಡೆ ಬಿಸಿ ನೀರು ಸಹ ಸಿಗ್ತಿತ್ತು. ಸೊ ಬಿಸಿ ನೀರಲ್ಲಿ ಸಹ ಸರಿ ಓಕೆ, ಬಿಸಿನೀರಲ್ಲಿ ಸಹ ಸ್ನಾನ ಮಾಡ್ಕೊಳ್ಬೋದಿತ್ತು. ಸೊ ಇದು ಬಂದ್ಬಿಟ್ಟು ಮುಡಿ ಕೊಡೋದು ಜಾಗ. ನನ್ನ ಮಗ ತುಂಬ ಹೆದ್ರುಕೊಂಡು ಅಳ್ತಾ ಇದ್ದ. ಇದೇನು ಮೊದಲೇ ಬಾರಿ ಅಲ್ಲ ಅವ್ನು ಮುಡಿ ಕೊಡ್ತಿರೋದು, ಬಟ್ ಸ್ಟಿಲ್ ಅವ್ನಿಗೆ ಇವಾಗ್ಲೂ ಭಯ ಆಗುತ್ತೆ. ಅಳ್ತಾನೆ ಇದ್ದ. ಅಲ್ಲಿ ಅವ್ರ ಪಾಪ ಎತ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾಯಿದ್ರು. ನನಗೆ ಒಳಗಡೆ ಹೋಗೋಕ್ಕೆ ಆಗಲಿಲ್ಲ, ನಾನು ಈಚೆಯಿಂದನೇ ಹೊರಗಡೆಯಿಂದನೇ ನಿಂತ್ಕೊಂಡು ನೋಡ್ತಾ ಇದ್ದೆ. ನಮ್ಮಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ನನ್ನ ಮಗನ ಕರ್ಕೊಂಡೋಗಿ ಮಾಡಿಸ್ತಾಯಿದ್ರು. ಸೊ ಸರಿ ಸೊ ಮಾಡಿಸ್ತಾಯಿದ್ರು. ಅಲ್ಲಿ ನೋಡ್ಬೋದು ಅವ್ನು ಕೂತ್ಕೊಂಡು ಹೆಡ್ ಶೇವ್ ಮಾಡ್ಕೊಳ್ತಾ ಇದ್ದಾನೆ. ಅದಾದಮೇಲೆ ಹಿಂದೆಗಡೆ ಕರ್ಕೊಂಡೋಗಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ರು. ಬಾಯಿಂದ ಕೈ ನನ್ನ ಹಳೆ ಕೂದಲು ತಗೋ. ಗೋವಿಂದ ಹೊಸ ಕೂದಲು ಕೊಡು ಕೊಲು ಹುಲುಗೆ ಹೊಸ ಕೂದಲು ಕೊಲು. ಏನೇಳು ಅದಾ ಉಂಡಿನ ಮಾಮಿ, ಅಲ್ಲಿ ನೋಡು ಮಾಮಿ, ಕೈ ಮುಕ್ಕೋ, ಮುಟ್ಟಬಾರ್ದು. ಮೆಟ್ಲು ತುಂಬಾ ಇದೆ, ಬಾರೋ ಕೂರು. ಮತ್ತೆ ಈಗಲೂ ಅಲ್ಲಿ ಅಲ್ಲಿ ಹೆಂಗೆ ಅವತ್ತು ಈಗಲೂ ಅಲ್ಲೋಡು ಪುಡಳಿ. ಸೊ ಇಲ್ಲಿ 2 ದೇವಸ್ಥಾನ ಬರುತ್ತೆ, ಒಂದು ಲಕ್ಷ್ಮೀ ದೇವಸ್ಥಾನ, ಇನ್ನೊಂದು ವೆಂಕಟೇಶ್ವರ ದೇವಸ್ಥಾನ. ಈಗ ನಾವು ಇಲ್ಲೇನು ಮೆಟ್ಲು ತೋರಿಸ್ತಿದ್ದೀವಲ್ಲ ಹತ್ಕೊಂಡು ಹೋಗ್ತಿರೋದು ಇದು ವೆಂಕಟೇಶ್ವರ ದೇವಸ್ಥಾನ. ಇದು ಆಪೋಸಿಟಲ್ಲೇ ಲಕ್ಷ್ಮೀ ದೇವಸ್ಥಾನ ಸಹ ಬರುತ್ತೆ, ಅದಕ್ಕೂ ಮೆಟ್ಲು ಎತ್ಕೊಂಡು ಹೋಗಬೇಕು. ಎರಡೂ ತುಂಬ ಮೆಟ್ಲಿತ್ತು. ವೆಂಕಟೇಶ್ವರ ದೇವಸ್ಥಾನದ ಮೆಟ್ಲು ಓಕೆ ಹತ್ಬೋದಿತ್ತು. ಈಗೇನು ತೋರಿಸ್ತಿದ್ದೀನಲ್ಲ ಇದು ಲಕ್ಷ್ಮೀ ದೇವಸ್ಥಾನದ್ದು. ಸೊ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ವಿ. ತುಂಬ ಕೋತಿಗಳಿದೆ. ಸೊ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕೆ ತುಂಬ ಹುಷಾರಾಗಿರಬೇಕು. ಬಂದು ಕೈಯಲ್ಲಿ ಏನಿದ್ರು ಕಿತ್ಕೊಳ್ಳೋಕೆ ಬರ್ತಿತ್ತು. ಸೊ ಸ್ವಲ್ಪ ಹುಷಾರಾಗಿದ್ದರೆ ಓಕೆ. ಹುಷಾರು. ಅಲ್ಲೊಂದು ಚಿಕ್ಕದು ಒಂದು ಸ್ಮಾಲ್ ಪಾಂಡ್ ಇತ್ತು. ಸೊ ಅಲ್ಲಿ ಲೋಟಸ್ ಪ್ಲಾಂಟ್ಸ್ ಇದೆ, ಲೋಟಸ್ ಎಲ್ಲ ಕಿತ್ಕೊಬಿಟ್ಟಿದ್ರು. ಮತ್ತು ಡಕ್ಸ್ ಇತ್ತು, ಅದಕ್ಕೆಲ್ಲ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ಮಾಡ್ತಾಯಿದ್ರು. ನಮ್ಮನೆ ಮಕ್ಕಳಿಗೆ ಎಲ್ಲಿ ನೀರು ಕಾಣಿಸಿದ್ರು ತುಂಬ ಖುಷಿಯಾಗುತ್ತೆ. ಅದು ಚಿಕ್ಕ ನೀರಾದರೂ ಸರಿ ದೊಡ್ಡ ನೀರಾದರೂ ಸರಿ ಹೋಗಿ ನಿಂತ್ಕೊಂಡು ಫೋಟೋಶೂಟ್ ಮಾಡ್ತಿರ್ತಾರೆ. ಅದಕ್ಕೆ ಅಲ್ಲಿ ಫೋಟೋಶೂಟ್ ಮಾಡ್ಕೋತಾಯಿದ್ರು ನನ್ನ ಅಕ್ಕನ ಮಗಳು ಮತ್ತು ನನ್ನ ಮಗ. ಅವ್ರಿಗೆ ಅಲ್ಲಿ ಡಕ್ಸ್ ಎಲ್ಲ ಇತ್ತು. ಸೊ ಅದನ್ನು ಖುಷಿ ಪಡ್ತಾ ಇದ್ರು. ಡಕ್ಸ್
దీనిపైన ఇన్స్ట్రక్షన్స్ ఉంటుందిలే ఎట్లా చూసేది ಬಾ. ನೆಕ್ಸ್ಟ್ ಅಲ್ಲಿ ಬಂಗಾರ ತಿರುಪತಿಯಿಂದ ನೆಕ್ಸ್ಟ್ ಹೊರಟಿದ್ದು ನಾವು ಕೋಟಿಲಿಂಗೇಶ್ವರ. ಇದೆರಡು ಹತ್ರ ಇದಕ್ಕೆ ಎರಡು ಕವರ್ ಮಾಡೋಣ ಅಂದ್ಕೊಂಡು ಹೋಗಿದ್ವಿ. ಸೊ ಇಲ್ಲಿ ನಾವು ನಮ್ಮಮ್ಮ ಮತ್ತು ಡ್ಯಾಡಿ ಒಂದು ಲಿಂಗ ಸ್ಥಾಪನೆ ಸಹ ಮಾಡಿಸಿದ್ದಾರೆ. ಸೊ ನಮ್ಮಮ್ಮ ಬಂದಾಗಲೆಲ್ಲ ಆ ಕಡೆ ಕರ್ಕೊಂಡು ಹೋಗ್ತಾರೆ ನಮ್ಮ ಡ್ಯಾಡಿ ಅಂದ್ಬಿಟ್ಟು ನಾವು ಹಂಗೆ ಹೋಗಿದ್ವಿ. ಕೋಟಿಲಿಂಗೇಶ್ವರ ತುಂಬ ಸರಿ ಹೋಗಿದ್ದೀವಿ. ಬಟ್ ಅಲ್ಲಿ ಹೋದಾಗ ನನಗೆ ಭಕ್ತಿಗಿಂತ ದುಡ್ಡೇ ಕಾಣಿಸುತ್ತೆ. ಯಾಕಂದರೆ ಅಲ್ಲೆಲ್ಲ ಅರ್ಚಕರು ನಿಂತ್ಕೊಂಡು ಲಿಟ್ರಲಿ ಕೇಳ್ತಾ ಇರ್ತಾರೆ ದುಡ್ಡು ಹಾಕೋಕ್ಕೆ. ಸೊ ಅದು ಹೆಂಗೆ ಅಂದರೆ ಆ ಥರ ಭಕ್ತಿನೇ ಅನಿಸಲ್ಲ. ಆ ಥರ ಅರ್ಚಕರು ಬಾಯಿದ್ಬಿಟ್ಟು ದುಡ್ಡು ಕೇಳ್ತಾ ಇದ್ರೆ. ಸೊ ಎಲ್ಲ ಕಡೆ ಅದಿದ್ದು ಶಿವನ ದೇವಸ್ಥಾನ, ಎಲ್ಲ ದೇವ್ರುಗಳ್ನೂ ಸ್ಥಾಪನೆ ಮಾಡಿಬಿಡ್ತಾರೆ ಈಗ. ಎಲ್ಲ ಕಡೆನೂ ಅರ್ಚಕರು ನಿಂತ್ಕೊಂಡು ದುಡ್ಡು ಹಾಕಿ ಅಂತ ಬಾಯಿಬಿಟ್ಟೇ ಕೇಳ್ತಾರೆ. ಇನ್ನೇನು ಭಕ್ತಾದ್ರಿಗಳು ಹೋದವ್ರಿಗೆ ಇಷ್ಟಪಟ್ಟು ಹಾಕೋ ಅಂಥದ್ದಲ್ಲ, ಅವ್ರು ಫೋರ್ಸ್ಫುಲ್ಲಿ ಕೇಳಿ ಹಾಕೋ ಅಂಥ ಜಾಗ ಆಗಿಬಿಟ್ಟಿದೆ. ಸೊ ಹಿಂಗೆ ಎಲ್ಲ ಕಡೆ ನೋಡಿಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ. ಅಲ್ಲಿ ದೊಡ್ಡ ಲಿಂಗ ಇತ್ತಲ್ಲ, ಸೊ ಅದೆಲ್ಲ ತುಂಬ ಚೆನ್ನಾಗಿತ್ತು. ನನ್ನ ಮಗ ಸ್ವಲ್ಪ ಇವಾಗ ಎಲ್ಲನೂ ಅಬ್ಸರ್ವ್ ಮಾಡೋ ಟೈಮಲ್ಲಿ ಫಸ್ಟ್ ಟೈಮ್ ಅವನ್ನ ನಾನು ಕರ್ಕೊಂಡು ಹೋಗಿದ್ದಿದ್ದು ಇಲ್ಲಿಗೆ. ಅವ್ನಿಗೆ ಇಷ್ಟೊಂದು ಲಿಂಗ ನೋಡ್ಬಿಟ್ಟು ತುಂಬ ಖುಷಿಯಾಗೋಯಿತು. ಚೆನ್ನಾಗಿತ್ತು ಒಟ್ಟಾರೆ ಜರ್ನಿ. ಹರೀಶ್ ಇವ್ನು ಇಟ್ಕೊಳ್ಳಿ ಹರೀಶ್, ಅದೆಲ್ಲ ಲಿಂಗ ಎಲ್ಲ ಕೈಗೆ ಬರ್ತಿದೆ, ಫುಲ್ ತೆಗಿತಾವ್ ನನಗೆ. ಏಯ್ ಸೊ ಇಲ್ಲಿ ಲಿಂಗ ಕೆಳಗಡೆ ಇಲ್ಲಿ ದೀಪ ಹಚ್ಚಬೇಕು ಅಂದ್ಕೊಂಡವ್ರು ಹೋಗ್ಬಿಟ್ಟು ದೀಪ ಹಚ್ಬೋದಿತ್ತು. ಸೊ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ಹೋಗಿ ದೀಪ ಹಚ್ತಾಯಿದ್ರು. ನನಗೆ ತುಂಬ ಜ್ವರ ಬಂದುಬಿಡ್ತು ಅಷ್ಟರಲ್ಲಿ. ತುಂಬ ಚಳಿ ಇತ್ತು. ಸಂಜೆ ಟೈಮ್ ನೋಡ್ಬೋದು, ಸನ್ಸೆಟ್ ಟೈಮು. ಗಾಳಿ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ನನಗೆ ಫುಲ್ ಟೆಂಪ್ರೇಚರ್ ಥರ ಆಗಿಬಿಟ್ಟು ಥ್ರೋತ್ ಇನ್ಫೆಕ್ಷನ್ ಎಲ್ಲ ಆಗೋಗ್ಬಿಟ್ಟಿತ್ತು. ಸೊ ನನಗಾಗಲಿಲ್ಲ, ನಾನು ಒಂದು ಸೈಡಲ್ಲಿ ಹೋಗಿ ಕೂತ್ಕೊಬಿಟ್ಟಿದೆ. ಅವರೇ ಹೋಗ್ಬಿಟ್ಟು ದೀಪ ಎಲ್ಲ ಹಚ್ಬಿಟ್ಟು ಬಂದರು. ನನ್ನ ಮಗನ ಜೊತೆಲಿ ಬೇರೆ ಆಡ್ಕೊಂಡು ತುಂಬ ಟಯರ್ಡ್ ಆಗೋಗಿತ್ತು. ಸೊ ನಮ್ಮಮ್ಮ ಕೈಲಿ ಕೊಟ್ಬಿಟ್ಟು ಒಂದು ಕಡೆ ಹೋಗಿ ಕೂತ್ಬಿಟ್ಟಿದೆ. ನಮ್ಮಮ್ಮ ಇಟ್ಕೊಂಡು ನೋಡ್ಕೊಳ್ತಾಯಿದ್ರು. ತುಂಬ ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿ ಇತ್ತು. ತುಂಬ ಗಾಳಿ ಇದ್ದಿದ್ದರಿಂದ ಸ್ವೆಟರ್ ಸಹ ಹಾಕ್ಕೊಂಡು ಹೋಗಿರಲಿಲ್ಲ. ಬಟ್ ಓಕೆ, ಬರೋಷ್ಟಲ್ಲಂತೂ ಜ್ವರ ಅಂತೂ ಬರ್ಸ್ಕೊಂಡು ಬಂದುಬಿಟ್ಟಿದ್ವಿ ನಾನು ನನ್ನ ಮಗ. ಅಲ್ಲಿ ಅವನು ನನ್ನ ಮಗ ಅಂತೂ ಎಲ್ಲ ಲಿಂಗ ಹೋಗ್ಬಿಟ್ಟು ಲಿಂಗ ತಲೆ ಭಾಗ ಏನು ಇರ್ತಲ್ಲ ಅದೆಲ್ಲ ಸುಮ್ಮನೆ ಹಿಂಗೊಂದು ಸಿಕ್ಸಿದ್ರು. ಸೊ ಅದನ್ನೆಲ್ಲ ಲಿಟ್ರಲಿ ಎಲ್ಲ ಹಿಂಗೆ ತೆಗ್ದು ಕೈಯಲ್ಲೆಲ್ಲ ಇಟ್ಕೋತಿದ್ದ. ಜಾಗ ಜಾಸ್ತಿ ಇದಕ್ಕೆ ಅವನಿಗೆ ಕೈಯಲ್ಲಿ ಅವನ್ನ ಹಿಡಿದು ನಿಲ್ಸೋಕ್ಕಾಗ್ತಿರ್ಲಿಲ್ಲ. ಈ ವಾಂಟೆಡ್ ಟು ಗೋ, ಎಲ್ಲ ಕಡೆ ಹೋಗಿ ಆ ಲಿಂಗನೆಲ್ಲ ಮುಟ್ಟಿ ಅಲ್ಲಾಡ್ಸಿ ನೋಡಬೇಕಿತ್ತು. ಒಂದೊಂದು ಕೆಲುದು ಕೈಗೆ ಬಂದುಬಿಡ್ತಿತ್ತು. ಆ ಥರ ಎಲ್ಲ ಆಯಿತು. ಸೊ ಮಕ್ಳನ್ನ ಕರ್ಕೊಂಡು ಹೋದಾಗ ಅದು ಈ ಥರ ಮೈಗೆ ಏನಾದರೂ ಹುಷಾರಿಲ್ಲ ಅಂದರೆ ಅವ್ರನ್ನ ಮ್ಯಾನೇಜ್ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ. ಸೊ ಇದು ಇನ್ನೊಂದು ಲಿಂಗ, ಆಗಲೇ ತೋರಿಸಿದ್ದು ಒಂದು ಲಿಂಗ ಆದರೆ ಇದು ಇನ್ನೊಂದು ಲಿಂಗ. ಅಲ್ಲಿ ನಂದಿ ಸಹ ಇದೆ. ತುಂಬ ನೀಟಾಗಿತ್ತು ದೇವಸ್ಥಾನ, ಸ್ಪೇಷಿಯಸ್ ಆಗಿತ್ತು, ಕಾಮ್ ಆಗಿತ್ತು. ಒಂದೇ ಒಂದು ಡಿಸಪಾಯಿಂಟ್ಮೆಂಟ್, ಅರ್ಚಕರದು ಡಿಸಪಾಯಿಂಟ್ಮೆಂಟ್ ಇದ್ದರೆ, ಅರ್ಚಕರದು ಅಂದರೆ ದುಡ್ಡು ಕೇಳ್ತಿದ್ರಲ್ಲ ಅದೊಂದು ಡಿಸಪಾಯಿಂಟು. ಅದರ್ವೈಸ್ ದ ಟೆಂಪಲ್ ಈಸ್ ಸೂಪರ್.